ನೀವು ಕನ್ಯಾ ರಾಶಿಯವರಾಗಿದ್ದು ನಿಮಗೆ ದಾಂಪತ್ಯ ಸಮಸ್ಯೆಗಳೇನಾದ್ರು ಇದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರುಗ್ರಹದ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದ್ರೆ ಯಾವ ಕನ್ಯಾ ರಾಶಿಯವರ ಜಾತಕದಲ್ಲಿ ಗುರುಗ್ರಹ ಚೆನ್ನಾಗಿರೋದಿಲ್ವೋ ಅವರಿಗೆ ಕಡ್ಡಾಯವಾಗಿ ದಾಂಪತ್ಯ ಸಮಸ್ಯೆ ಅಥವಾ ವಿವಾಹ ಸಮಸ್ಯೆ ದಾಂಪತ್ಯ ಸಮಸ್ಯೆ ಇರುತ್ತೆ. ಅಂದ್ರೆ ನೀವು ಕನ್ಯಾ ರಾಶಿಯವರಾಗಿದ್ದು ನಿಮ್ಮ ಜಾತಕದಲ್ಲಿ ಗುರುಗ್ರಹ ಮಕರ ರಾಶಿಯಲ್ಲಿದ್ದರೆ ಅಥವಾ ನೀವು ಕನ್ಯಾ ರಾಶಿಯವರಾಗಿದ್ದು ನಿಮ್ಮ ಜಾತಕದಲ್ಲಿ ಮೀನ ರಾಶಿಯಲ್ಲೇನಾದ್ರೂ ಶುಕ್ರ ಇದ್ರೆ ಅಥವಾ ರವಿ ಇದ್ರೆ ಶನಿ ಇದ್ರೆ ಕುಜ ಇದ್ರೆ, ಶುಕ್ರ ಯಾಕೆ ಅಂತ ನೀವು ಕೇಳ್ಬೋದು. ಶುಕ್ರ ಸಪ್ತಮದಲ್ಲಿದ್ರೆ ಕಾರಕೋ ಭಾವ ನಾಶಾಯ, ಅವನು ಪರಮೋಚ್ಚ ಸ್ಥಿತಿಯ ಶುಕ್ರನು ದಾಂಪತ್ಯಕ್ಕೆ ಸಮಸ್ಯೆಯನ್ನು ಮಾಡ್ತಾನೆ. ಲವ್ ಮ್ಯಾರೇಜ್ ಆಗ್ಬೇಕಾಗಿತ್ತು, ಆಗ್ಲಿಲ್ಲ, ಬೇರೆ ಯಾರನ್ನೋ ಇಷ್ಟಪಟ್ರಿ, ಬೇರೆ ಯಾರನ್ನೋ ಮದುವೆ ಆದ್ರೆ ಅನ್ನಂಗೆ ಆಗುತ್ತೆ ಶುಕ್ರ ಸಪ್ತಮದಲ್ಲಿದ್ರೆ, ಹೇಳ್ತಲ್ವಾ. ಸೊ ಅದು ಬೇರೆ ತರದೇ ಸಮಸ್ಯೆ ಕೊಟ್ಬಿಡುತ್ತೆ 7ನೇ ಮನೆ ಶುಕ್ರ ಇದ್ದು ಬಿಟ್ರೆ. ಅದು ಕನ್ಯಾ ರಾಶಿಯವರಿಗಂತೂ ಪರಮೋಚ್ಚ ಸ್ಥಿತಿಯ ಶುಕ್ರ ಆಗ್ಬಿಡ್ತಾನೆ ಸಪ್ತಮದಲ್ಲಿ. ಸೊ ಅದರಿಂದ ನೀವು ಕನ್ಯಾ ರಾಶಿಯವರಾಗಿದ್ರೆ ಸುಖ ದಾಂಪತ್ಯ ನಿಮಗೆ ಬೇಕು ಅಂತಂದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬಹುಮುಖ್ಯವಾಗಿ ಮೀನರಾಶಿಯಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಹಾಗೂ ಮೀನರಾಶಿಯ ಅಧಿಪತಿಯಾದ ಗುರುಗ್ರಹ ಎಲ್ಲಿದ್ದಾನೆ ಅನ್ನುವಂಥದ್ದು ಬಹಳ 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 ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಆದ್ರಿಂದಾಗಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇಲ್ಲೇನಾಗ್ಬಿಡುತ್ತೆ ಅಂತಂದ್ರೆ ಬಹಳಷ್ಟು ಜನಕ್ಕೆ ಕನ್ಯಾ ರಾಶಿ ಆಗಿದ್ರು ಕೂಡ ಲಗ್ನ ಬೇರೆ ಆಗಿರುತ್ತೆ. ಲಗ್ನದಿಂದ ಸಪ್ತಮ ಶುದ್ಧವಾಗಿದೆ ಅಂದ್ರೆ ಚೆನ್ನಾಗಿರುತ್ತೆ ದಾಂಪತ್ಯ, ಅಥವಾ ಲಗ್ನದಿಂದನೂ ಸಮಸ್ಯೆ ಆಗಿದೆ, ಅದು ವೈಯಕ್ತಿಕ ಜಾತಕ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಇನ್ನೊಂದು ಹೇಳ್ತೇನೆ, ಈ ದಾಂಪತ್ಯ ವಿಚಾರ ಅನ್ನೋದು ಚಿಟಿಕೆ ಅಲ್ಲ, ಚಪ್ಪಾಳೆ, 2 ಕೈ ಸೇರಬೇಕು. ಗಂಡ ಹಾಗೂ ಹೆಂಡತಿ ಇಬ್ಬರ ಜಾತಕವನ್ನು ನೋಡಬೇಕಾಗ್ತದೆ. ಇಬ್ಬರ ಜಾತಕದಲ್ಲೂ ಸಪ್ತಮ ಶುದ್ಧವಾಗಿದ್ದು ಸಪ್ತಮಾಧಿಪತಿ ಚೆನ್ನಾಗಿದ್ರೆ ಮಾತ್ರ ಸುಖ ದಾಂಪತ್ಯ ಇರುತ್ತೆ. ಇಲ್ಲ ಅಂದ್ರೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ. ಅದು ನೀವು ಕನ್ಯಾ ರಾಶಿಯವರಿಗೆ ಏನಾಗ್ಬಿಡುತ್ತೆ, ಕುಂಭ ರಾಶಿಯವ್ರನ್ನ ಮದುವೆ ಅಥವಾ ಮೇಷ ರಾಶಿಯವ್ರನ್ನ ಮದುವೆ ಆದಾಗ ಏನಾಗ್ಬಿಡುತ್ತೆ, ಇನ್ನೂ ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ಬಿಡುತ್ತೆ ಸುಖ ದಾಂಪತ್ಯ ಜೀವನದಲ್ಲಿ. ಸೊ ಬಹುಮುಖ್ಯವಾಗಿ ಬೇಕಾಗಿರುತ್ತೆ ಜಾತಕ ಪರಿಶೀಲನೆ. ಎಷ್ಟೋ ಜನ ಕನ್ಯಾ ರಾಶಿಯವರು ಡಿವೋರ್ಸ್ ಲೆವೆಲ್ ಕೂಡ ಹೋಗಿರ್ತಕ್ಕಂಥವ್ರನ್ನ ನಾವು ಏನು ಸಮಸ್ಯೆ ಏನು ಪರಿಹಾರ ತಿಳ್ಕೊಂಡು ಮತ್ತೆ ವಾಪಸ್ ಸರಿ ಮಾಡಬಹುದಾಗಿರ್ತದೆ. ಬಹಳಷ್ಟು ಕೇಸುಗಳು, ಒಂದು 25 ವರ್ಷಗಳ ನನ್ನ ಸರ್ವಿಸ್ ನಲ್ಲಿ ಬಹಳಷ್ಟು ಕೇಸುಗಳನ್ನ ಸರಿ ಮಾಡಲಾಗಿದೆ. ನೀವು ಕನ್ಯಾ ರಾಶಿಯವರಾಗಿದ್ರೆ ದಾಂಪತ್ಯ ಸಮಸ್ಯೆಗಳು ಉಂಟಾಗ್ತದೆ, ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಕನ್ಯಾ ರಾಶಿಯವರು ಅವರಿಗೆ ದಾಂಪತ್ಯ ಸಮಸ್ಯೆ ಇದೆ ಅಂತಾದ್ರೆ ದಯವಿಟ್ಟು ಒಮ್ಮೆ ಗಂಡ ಹೆಂಡತಿ ಇಬ್ಬರದು ಜಾತಕ ಪರಿಶೀಲನೆ ಮಾಡಿಸಿ ನೇರವಾಗಿ ಬಂದು ನನ್ನ ಭೇಟಿ ಮಾಡಬಹುದು. ಇಲ್ಲ ಅಂದ್ರೆ ಫೋನ್ ಕನ್ಸಲ್ಟೇಷನ್ ಬೇಕಾದ್ರೂ ತಗೋಬಹುದು. ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ತಿಳಿಸಿದ್ರೆ ನಾನೇ ಇಬ್ಬರದ್ದು ಜಾತಕ ತಯಾರು ಮಾಡಿ ಇಬ್ಬರದ್ದು ಜಾತಕ ಪಕ್ಕದಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಎಲ್ಲ ನೀಟಾಗಿ ಏನ್ ಸಮಸ್ಯೆ ಇದೆ ಏನ್ ಪರಿಹಾರ ನಿಮ್ಮ ಹತ್ರ ಮಾತಾಡ್ತೇನೆ ನಾನು. ಖಂಡಿತವಾಗಿ ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಹಲವಾರು ಕಾರಣಗಳಿರ್ತದೆ, ಪರಿಹಾರ ಬಹಳ ಮುಖ್ಯವಾಗಿರ್ತದೆ. ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗ್ಲಿ. ನಮಸ್ಕಾರ.